ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ರೀಲ್ಸಿಗೆ ಅಪ್ಲೋಡ್ ಮಾಡಬೇಕಾದ್ರೆ ಕ್ಲಾರಿಟಿ ಹೆಂಗೆ ಬರುತ್ತೆ, ಏನು ಹೆಂಗೆ ಎಡಿಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ 7 ಜ್ಯೋತಿ ಲಿಂಗನ ಮುಗಿಸಿದ್ದಾರೆ ಅವರು. ಕೋಪ ಬರುತ್ತೆ ನನಗೆ ತುಂಬ. ಕೊಡಿಸ್ತಾರೆ, ನಂಬಿ ಕೊಡಿಸ್ತಾರೆ, ನಾನು ಕೊಡ್ತೀನಿ ಅಂತ. ನೋಡಿ ನನ್ನ ಹಳೆ ಫೋನು ಈ ರೇಂಜಿಗೆ ಆಗಿದೆ. ಮತ್ತೆ ಕ್ಯಾಪ್ಕಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಯೂಸ್ ಆಗಲ್ಲ, ಲೈಕ್ ಇಲ್ಲ ನಂಗೆ ಗೊತ್ತಿಲ್ದಿರೋರ್ಗೆ ಹೇಳ್ತಾ ಇರೋದು ಇದನ್ನ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಆ್ಯಕ್ಚುಲಾಗಿ ಗಾಡಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಲೈಕ್ ಈ ಮಂತ್ ಎಂಡ್ ಅಷ್ಟರಲ್ಲಿ ಗಾಡಿ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೆ 60,000ವರೆಗೂ. ನನ್ನ ಫೋನು ಒಂಚೂರು ಒಡೆದೋಯ್ತು, ಅದು ಆಲ್ರೆಡಿ ಒಡೆದೋಗಿತ್ತು ಅದು. ಸೊ ಅದನ್ನು ರೆಡಿ ಮಾಡ್ಸೋಣ ಅಂತ ಹೇಳಿ ಅದಕ್ಕೆ 20,000 ಖರ್ಚು ಮಾಡಿಬಿಟ್ಟೆ ಆಲ್ರೆಡಿ. ಇನ್ನು 40,000 ಇತ್ತು. ಸರಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ಇಸ್ಕೊಳ್ಳೋಣ ಅನ್ನೋದೊಂದು ತಲೆಯಲ್ಲಿತ್ತು. ಫೋನ್ ಇಸ್ಕೊ ಅಂತ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾಯಿದ್ರು. ಬಟ್ ಬೇಡ, ಸದ್ಯಕ್ಕೆ ಇರೋ ಫೋನ್ ಯೂಸ್ ಮಾಡ್ತೀನಿ, ಹೆಂಗಿರೋ ರೆಡಿ ಮಾಡಿಸಿದ್ದೀನಿ, ಗಾಡಿನೇ ಇಸ್ಕೊಬೇಕು, ನಂಗೆ ಗಾಡಿನೇ ಬೇಕು ಅಂತ. ಅವರಿಲ್ಲ, ನಿಂಗೆ ಗಾಡಿ ಬೇಡ, ನೀನು ನಡೆಯೋದೇ ಕಷ್ಟ, ನಿನ್ನ ಗಾಡಿ ಎಲ್ಲ ತೊಗೊಂಡು ಎಲ್ಲಿ ಬಿದ್ದು ಹೆಂಗೆ ಬರ್ತೀಯೋ ಅನ್ನೋದು ಅವ್ರ ಚಿಂತೆ. ಸೊ ಅವರು ಬೇಡ ಅಂತ ಇದ್ದರು. ನನ್ನ ಫೋನ್ ಮತ್ತೆ ಹೊಡೆದೋಗ್ಬಿಟ್ಟಿದೆ. ಸೊ ಮತ್ತೆ ರೆಡಿ ಮಾಡಿಸೋ ಅಷ್ಟು ಇದು ಪೇಷನ್ಸು ನನಗೆ ಇಲ್ಲ. ಸೊ ಮತ್ತೆ ಇವಾಗ ಫೋನೇ ತೊಗೊಳ್ಳೋಣ ಅಂತ ಹೇಳಿ ಫೋನೇ ಡಿಸೈಡ್ ಮಾಡಿದ್ದೀವಿ. ನಮ್ಮ ಮನೆಯಲ್ಲೂ ಫೋನೇ ತಗೋ ಅವ್ರು ಅಂತಿದ್ದಂಗೆ ಇವಾಗ ಆಗೋಗ್ಬಿಟ್ಟಿದೆ, ಮತ್ತೆ ಹೊಡೆದೋಗಿದೆ ಫೋನ್, ಇದೇ ಫೋನು. ಸೊ ನಾನು ನಿಮ್ಗೆ ಆ ಫೋನ್ ತೊಗೊಂಡ್ಮೇಲೆ ಹೆಂಗೆ ಹೊಡೆದೋಗಿದೆ ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ ಅಷ್ಟೇ. ಹೋಗೋಣ. ನಾನು ನಮ್ಮಪ್ಪ, ನನ್ನ ಫ್ರೆಂಡ್ ಹರ್ಷಿನಿ ಹೋಗ್ತಾಯಿದ್ದೀವಿ. ನಮ್ಮ ಡ್ಯಾಡಿನ ರೆಡಿ ಆಗ್ತಾಯಿದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಹೊಡ್ತೀವಿ. ಸೊ ಗೈಸ್, ಇನ್ನೊಂದೇನು ಗೊತ್ತಾ, ನಮ್ಮ ಮಮ್ಮಿ ಬಗ್ಗೆ ನಾನು ಅದಕ್ಕೂ ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದೆ. ಅವ್ರು ಪಾದಯಾತ್ರೆಗೆ ಹೋಗಿದ್ದಾರೆ ಒಬ್ಬರೇ. ಆದರೂ ಲಾಸ್ಟ್ ವೀಡಿಯೋ ಅವ್ರು ಹೋಗಿರೋದನ್ನು ಮಾಡಿ ವಾಪಸ್ ಬಂದಿರೋದು ಮಾಡಿದ್ದೆ. ಇವಾಗ ಆಲ್ಮೋಸ್ಟ್ 7 ಜ್ಯೋತಿ ಲಿಂಗನ ಮುಗಿಸಿದ್ದಾರೆ ಅವರು. ಇನ್ನು 5 ಅಷ್ಟೇ ಇರೋದು. ಸೊ ಮುಗಿಸ್ಕೊಂಡೇ ಬರ್ತಾರೆ. ನಾವು ಎಷ್ಟು ಕರೆದ್ರು ಅವ್ರು ವಾಪಸ್ ಬರ್ತಿಲ್ಲ. ನಮ್ಮ ಅಪ್ಪ 1 ಜ್ಯೋತಿ ಲಿಂಗ ಮುಗಿಸ್ತಾ ಇದ್ದಂಗೆ ಸರಿ ಇದಾಯ್ತಲ್ಲ ಬಂದ್ಬಿಡು ವಾಪಸ್ಸು ಅಂತ ಕರಿತಾನೆ ಇದ್ದಾರೆ. ಸೊ ಅವ್ರು ಬರೋಕ್ಕೆ ರೆಡಿ ಇಲ್ಲ, ಅವ್ರು ಮುಗಿಸ್ಕೊಂಡೇ ಬರೋದು 12 ಜ್ಯೋತಿ ಲಿಂಗನೂ. ಇನ್ನೊಂದೇನಪ್ಪ ಅಂತ ಅಂದರೆ, ವೀಡಿಯೋಸ್ ರೀಲ್ಸಿಗೆ ಅಪ್ಲೋಡ್ ಮಾಡಬೇಕಾದ್ರೆ ಕ್ಲಾರಿಟಿ ಹೆಂಗೆ ಬರುತ್ತೆ, ಏನು ಹೆಂಗೆ ಎಡಿಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಯಾವ ಆ್ಯಪು ಏನು ಎತ್ತ ಅಂತ ಎಲ್ಲ. ಸೊ ನಾನು ಆ ಫೋನ್ ತೊಗೊಂಡಿದ ತಕ್ಷಣ ಈ ಫೋನಲ್ಲಿ ನಿಮಗೆ ಹೆಂಗೆ ಎಡಿಟ್ ಮಾಡೋದು, ಹೆಂಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಎಲ್ಲನೂ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಏನು ಅಂತ ಅಂದರೆ, ನಾನು ಅರ್ಜುನಿ ಬಂದ್ವಿ. ನಾನು ಓರಿಯನ್ ಮಾತಾಡ್ತಾರೆ ಕೇಳ್ತಿದ್ದೆ ಹೋಗಿಲ್ಲ. ನಾನು ಓರಿಯನ್ ಮಾಲಲ್ಲಿ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫೋನ್ನ, ಐಪ್ಲಾನೆಟ್ಗೆ ಹೋಗ್ಬಿಟ್ಟು. ಬಟ್ ನಮ್ಮಪ್ಪ ಅದೆಲ್ಲೋ ನ್ಯೂ ಬಿ ಎಲ್ ರೋಡಲ್ಲಿ ಅವ್ರ ಫ್ರೆಂಡ್ ವರ್ಕ್ ಮಾಡ್ತಾಯಿದ್ದಾರಂತೆ, ಅಲ್ಲೇ ಇಸ್ಕೊಳ್ಳೋಣ ರಿಯಲ್ ಡಿಜಿಟಲಲ್ಲಿ ಅಂತ ಹೇಳ್ತಾಯಿದ್ದಾರೆ. ಅದಕ್ಕೆ ಇವಾಗ ನಮ್ಮಪ್ಪ ವಾಪಸ್ ಮೆಟ್ರೋ ಸ್ಟೇಷನ್ ಹತ್ರ ಗಾಡಿ ಬರ್ತಾಯಿದ್ದಾರೆ. ನಾವಿಬ್ಬರು ಆ್ಯಕ್ಚುಲಿ ಮೆಟ್ರೋ ಹೋಗೋಣ, ನಾವು ಅಪ್ಪನ ಗಾಡಿ ಕಳ್ಸೋಣ ಅಂದ್ವಿ. ಸೊ ಇವಾಗ ನಮ್ಮ ಅಪ್ಪ ಬಂದು ನಮ್ಮೇ ಉಳ್ಳ ಪಿಕ್ ಮಾಡಿ ಉಳ್ಳ ಮನೆ ಹತ್ರ ಡ್ರಾಪ್ ಮಾಡಿ ನಾನು ನಮ್ಮ ಅಪ್ಪ ಇಬ್ಬರೇ ಹೋಗ್ತಾಯಿದ್ವಿ. ಇವಾಗ ಮೇಲೆ ನನಗೆ ಇದಕ್ಕೆ ಕೋಪ ಬರೋದು. ನಮ್ಮ ಮನೆಯವ್ರ ಮಾತು, ಒಬ್ಬರು ಮಾತು ಏನೂ ಕೇಳಲ್ಲ. ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಮಾತಂದರೆ ತಕ್ಕನಂಗೆ ಕೇಳಿ ತಕ್ಕನಂಗೆ ಅವ್ರು ಹೇಳೋದೇ ಮಾಡೋದು. ಅಪ್ಪನ ಹತ್ರ ಏನಂತಾರೆ ಅದನ್ನು ಕೋಪ ಬರುತ್ತೆ ನನಗೆ ತುಂಬ. ನೆನ್ಸ್ಕೊಂಡ್ರಿ ಇರಿಟೇಟ್ ಮಾಡ್ತಾರೆ. ಅವ್ರು ಹೇಳಿದ ಕಡೆನೇ ಹೋಗ್ಬಿಡೋಣ. ಆಮೇಲೆ ನನ್ನ ಕಾಸಲ್ಲಿ ತೊಗೊಳೋದಕ್ಕೂ ನಾನು ಇಷ್ಟೊಂದು ಅವ್ರು ಹೇಳೋ ಮಾತು ಕೇಳಬೇಕು. ಅವ್ರ ಕಾರ್ಡ್ಗೋಸ್ಕರ ಅಷ್ಟೇ ಗೈಸ್, ಅವ್ರ ಕಾರ್ಡಲ್ಲಿ ತೊಗೊತಿರೋದು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೊಂದು 20 ನಿಮಿಷ ಕಾಯಿಸ್ತಾರೆ ಬರೋಕ್ಕೆ. ಶನಿನ ಡ್ರಾಪ್ ಮಾಡಿ ನ್ಯೂ ಬಿ ಎಲ್ ರೋಡಿಗೆ ನೋಡೋಣ ಯಾವುದು ಏನು ಯಾವ ಕಲರು ಎಲ್ಲ ಲೋಡ್ ಮೇಲೆ ಡಿಸೈಡ್ ಮಾಡೋದು. ಪ್ಲೀಸ್ ನಮ್ಮಪ್ಪ ಹೇಳಲ್ಲ ಕೇಳಲ್ಲ ಕ್ಲೀನಾಗೆ. ಅವ್ರ ಫ್ರೆಂಡ್ ಆಲ್ರೆಡಿ ನ್ಯೂ ಬಿ ಎಲ್ ರೋಡ್ ಅವ್ರದ್ದು ಅಲ್ಲವ್ರೆ. ನಮ್ಮಪ್ಪ ಅವ್ರ ಆಫೀಸ್ ಹತ್ರ ಕರ್ಕೊಂಬಂದವ್ರೆ. ಈಗ ಮತ್ತೆ ಓರಿಯನ್ ಮಾಲಿಂದ ಮತ್ತೆ ವಾಪಸ್ ನ್ಯೂ ಬಿ ಎಲ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಅದು ಯಾರೋ ಗೊತ್ತಿರೋ ಥರ ಇದ್ರಲ್ಲ ಆಂಟಿ, ಕೊಟ್ಟವರಲ್ಲ, ಹೋಗ್ತಾ ಇದ್ದೀವಿ. ಈಗ ಊಟ ಮಾಡ್ಕೊಂಡು ಆಮೇಲೆ ಬಂದಿದ್ದೀವಿ.
ನಮ್ಮ ಅಪ್ಪಂಗೆ ನಾನು ವೀಡಿಯೋ ಮಾಡಿದ್ರೆ ಕೋಪ. ಬಂದ್ವಿ ರಿಲಯನ್ಸ್ ಸ್ಟ್ರೀಟ್ ಹತ್ರ. ನಮ್ಮಪ್ಪ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಡಿ ಹೋಯ್ತನ್ನ ಖುಷಿ ಅಲ್ಲಪ್ಪ ನಿಮಗೆ? ಗಾಡಿ ತಗೋತಾ ಇಲ್ಲ ಅನ್ನೋ ಖುಷಿ ಅಲ್ಲ ನಿಮಗೆ? ನಮ್ಮ ಮನೇಲಿ ನಿನ್ನೆ ಫೋನ್ ಹೊಡ್ಬೇಕು ಫೋನ್ ಮಾಡಿದರೆ ನಗ್ತವ್ರೆ ನಮ್ಮಪ್ಪ, ಒಳ್ಳೆದಾಯ್ತು ಬಿಡು ಅಂತ. ಬಂದರು ನಮ್ಮ ಗಾಡಿ ಫ್ರೆಂಡು. ಹಾಂ ಕೊಡ್ಸಿದ್ರು ದೋಸೆ. ಅಲ್ಲೇ ದೋಸೆ ಬಂದು ಲೈಟ್ ಇಲ್ಲ ಅಂತ ಇದ್ದಾರೆ. ಗೋಲ್ಡ್ ಅಲ್ಲ ಡೆಸರ್ಟ್. ನಮ್ಮಪ್ಪ ನಂಬಿ ಕೊಡಿಸ್ತಾರೆ ನಾನು ಕಟ್ತೀನಿ ಅಂತ. ವೈಟ್ ಇಲ್ಲ. ಸೊ ಇವಾಗ ಬಿಲ್ ಹಾಕ್ಸ್ಕೊತಾ ಇದ್ದೀವಿ. ಅದೇನೋ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ನೋಡಿ. ಇಲ್ಲೂ ವ್ಲಾಗ್ ಡಾಕ್ಟರ್ ವ್ಲಾಗ್ ಹಾಕಿದ್ದಾರೆ ಟಿ ವಿಲಿ. 20 ಇದೆ. ತಗೊಂಡಾಯಿತು. ಇಲ್ಲ ಗೊತ್ತು ಅಲ್ಲ ಮಾಡಿ. ಗೈಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಆಗ್ಲಿ ಹಾಂ ನೋಡಿದೆ ಇದಕ್ಕೆ ಇದು ಅದೇನೋ ಇಲ್ಲ ಹಾಕೊಡಲ್ಲ ಅಂತ. ಅಲ್ಲೇ ತಗೊಂಡ ನಮ್ಮ ಊರು ಫೋನೆಲ್ಲ ಇಸ್ಕೊಂಡಿದ್ದಾಯಿತು. ನಾನು ನಿಮ್ಮೆಲ್ಲರಿಗೂ ಮನೆಗೆ ಹೋಗ್ತಾ ಸಿಗ್ತೀವಿ. ಫೋನಿಗೆ ಟೆಂಪರ್ ಗ್ಲಾಸ್ ಹಂಗೆ ಪ್ಯಾಕೆಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಆ ಫೋನ್ ಏನಾಗಿತ್ತು ಏನು ಅಂತ ಎಲ್ಲ ತೋರಿಸ್ತೀನಿ. ಹಂಗೆ ಎಡಿಟಿಂಗ್ ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ಗೈಸ್ ನೋಡಿ, ನಾನು ಹಳೆ ಫೋನು ಈ ರೇಂಜಿಗಾಗಿದೆ. ನಮ್ಮ ಅಪ್ಪನ ಫೋನ್ಗೂ ಅಂಕಲ್ ಕರ್ಕೊಂಬಂದವ್ರೆ ಅಂಗಡಿಗೆ. ಇಲ್ಲಿ ಅವ್ರಿಗೆ ಗೊತ್ತಿರೋ ಅಂಗಡಿ ಅಂತ ಇದನ್ನ ಕೊಡೋಣ ಅಂತ. ಏನಂಕಲ್ ಕಾಣ್ತಾ ಇದ್ದೀರಾ ಅಂಕಲ್? ನಮ್ಮಪ್ಪ ಕಾಣ್ತಾರೆ ಅಂದ್ರೆ ನೀವು ಕಾಣಲ್ವ ಹೇಳ್ರಿ? ಸೊ ಗೈಸ್, ನಾನು ಅದು ಹೇಳಿದ್ದೆ ಹಳೆ ವ್ಲಾಗಲ್ಲಿ ವೀಡಿಯೋ ಎಡಿಟ್ ಮಾಡೋದು ತೋರಿಸ್ಕೊಡ್ತೀನಿ, ಹೆಂಗೆ ಏನು ಕ್ಲಾರಿಟಿ ಬರೋದು ಅಂತ ಎಲ್ಲ ಹೇಳಿ. ನನ್ನ ಫೋನ್ ಆ್ಯಕ್ಚುಲಿ ರಿಪೇರಿ ಕೊಟ್ಟಿದ್ದರಿಂದ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಅವತ್ತು. ಸೊ ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ಫೋನ್ ರೆಡಿ ಮಾಡಿಸಿ ನಮ್ಮ ಡ್ಯಾಡಿ ತೊಗೊಂಡು ಬಂದಿದ್ದಾರೆ. ಸೊ ಯಾರಾದರೂ ಫೋನ್ ಈಸ್ಕೊಳ್ಳಂಗಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಈ ಫೋನ್ನ ಸೇಲ್ ಮಾಡ್ತಾಯಿದ್ದೀನಿ. ಅಯ್ಯೋ ನಮ್ಮಪ್ಪ ನಾನು ಏನೋ ಆ ಕಡೆ ನೋಡ್ತಾಳೆ ಅಂತ ನೋಡ್ತಾ ಇದ್ದೀನಿ. ನಮ್ಮಪ್ಪ ಬಂದು ನೋಡ್ತವ್ರೆ. ಇವಾಗ ತೋರಿಸ್ತೀನಿ ಹೆಂಗೆ ಎಡಿಟ್ ಮಾಡೋದು ಅಂತ. ಫಸ್ಟು ಬಾಯ್ಲಿ ಆ್ಯಪ್ ಸ್ಟೋರಲ್ಲಿ ನೀವು ಕಂಟ್ರಿ ಚೇಂಜ್ ಮಾಡ್ಕೊಳ್ಬೇಕು. ಕಂಟ್ರಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಲೈಕ್ ನಿಮಗೆ ಬೇರೆ ಕಂಟ್ರಿದ ನಂಬರ್ ಇರಬೇಕು. ಅದಕ್ಕೊಂದು OTP ಬರುತ್ತೆ. ನಿಮಿಷ ಇರಿತು. ಆ್ಯಪ್ ಸ್ಟೋರಲ್ಲಿ ನೀವು ಇಲ್ಲಿ ನಿಮ್ಮ ಅಕೌಂಟಿಗೆ ಹೋದರೆ ಅಲ್ಲಿ ಕಂಟ್ರಿ ಚೇಂಜ್ ಮಾಡ್ಕೊಳ್ಳೋದು ತೋರಿಸಿದ್ದೆ. ಆ ಕಂಟ್ರಿ ಚೇಂಜ್ ಮಾಡೋದ್ರಲ್ಲಿ ನೀವು ನಮ್ಮ ಬ್ಯಾಂಕಿಂದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಅಲ್ಲಿ ನನ್ನಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ಆ ಬ್ಯಾಂಕಿಂದ ಆಪ್ಷನ್ ಹೋಗುತ್ತೆ. ನಂಬರ್ ಕೇಳುತ್ತೆ. ನಂಬರ್ ಹಾಕಿ OTP ನೀವು ಫಸ್ಟ್ ಟೈಮ್ ಲಾಗಿನ್ ಆಗಬೇಕಾದ್ರೆ OTP ಕೇಳುತ್ತೆ. ಬಟ್ ನಿಮ್ಗೆ ಯಾರಾದರೂ ಬೇರೆ ಕಂಟ್ರಿಲಿರೋರು ಪರಿಚಯ ಇರಬೇಕು. ನೀವು ಬೇರೆ ಅವ್ರ ವಿಡಿಯೋ ತೆಗೆದ್ಬಿಟ್ಟು ನೋಡಿದ್ರೆ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಕಂಟ್ರಿನ ಅಂತ ತೋರಿಸಿರ್ತಾರೆ ಯೂಟ್ಯೂಬಲ್ಲಿ. ಅದನ್ನು ಮಾಡಿಕೊಂಡು ಸೊ ನೆಕ್ಸ್ಟ್ ನೀವು ಅದು ಮಾಡಿದ ತಕ್ಷಣ ನಿಮಗೆ ಇಂಡಿಯಾದಲ್ಲಿ ಆ್ಯಕ್ಚುಲಿ ಈ ಆ್ಯಪು ಬ್ಯಾನ್ ಮಾಡಿದ್ದಾರೆ. ನೀವು ಇಂಡಿಯಾ ಕಂಟ್ರಿಯಲ್ಲಿ ಇದ್ಕೊಂಡು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಈ ಆ್ಯಪ್ನ. ಸೊ ಅದಕ್ಕೆ ಬೇರೆ ಕಂಟ್ರಿಗೆ ಮಾಡಿಕೊಂಡು ಈ ಆ್ಯಪಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಂಕ್, ಈ ವಿಂಕ್ ಮತ್ತು ಕ್ಯಾಪ್ಕಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಅದು ಯೂಸ್ ಆಗಲ್ಲ. ಲೈಕ್ ನೋ ನೆಟ್ವರ್ಕ್ ಮತ್ತು ಪೇಯ್ಡ್ ವರ್ಷನ್ ತೋರಿಸ್ತಾ ಇರುತ್ತೆ. ಪೇಯ್ಡ್ ವರ್ಷನ್ ನಿಮ್ಗೆ ಯೂಸ್ ಆಗಲ್ಲ. ನಾನು ಡೌನ್ಲೋಡ್ ಮಾಡ್ಕೊಂಡು ತುಂಬ ದಿನ ಪೇಯ್ಡ್ ವರ್ಷನ್ನೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಆಗಲ್ಲ ಇದು ಅಂತ ಹೇಳಿ ಆ್ಯಂಡ್ರಾಯ್ಡ್ ಫೋನಲ್ಲಿ APK ಫೈಲ್ಸ್ ಡೌನ್ಲೋಡ್ ಆಗಿಬಿಡುತ್ತೆ ಗೂಗಲಿಂದ. ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ನನ್ನ ಫ್ರೆಂಡ್ ಫೋನಲ್ಲಿ ಆ್ಯಕ್ಚುಲಿ ಯೂಸ್ ಮಾಡ್ತೀನಿ. ನನ್ನ ಫ್ರೆಂಡ್ ತಮ್ಮ ಫೋನಲ್ಲಿ ಫಸ್ಟ್ ಡೌನ್ಲೋಡ್ ಮಾಡಿಸಿದ್ದೆ. ಏನೇ ವೀಡಿಯೋ ಮಾಡಿದ್ರು ಎಲ್ಲ ಅವನಿಗೆ ಡಾಕ್ಯುಮೆಂಟ್ ಮಾಡಿ ಕಳಿಸ್ಕೊತಾ ಇದ್ದೆ ನಾನು ಎಡಿಟ್ ಮಾಡಿಸಿ. ಆಮೇಲೆ ನನ್ನ ಫ್ರೆಂಡ್ ಅಶ್ವಿನಿ ಫೋನಲ್ಲಿ ಡೌನ್ಲೋಡ್ ಮಾಡಿಸಿ ಅವಳ ಹತ್ರ ಕಳಿಸಿ ಅವಳ ಹತ್ರ ಮಾಡಿಸ್ಕೊತಾ ಇದ್ದೆ. ಆಮೇಲೆ ಗೊತ್ತಾಯಿತು ಲೈಕ್ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ,
ಅವ್ರು ಹೇಳಿದ್ರು VPN ಡೌನ್ಲೋಡ್ ಮಾಡ್ಕೋ, CapCut ಆ್ಯಪ್ ಯೂಸ್ ಆಗುತ್ತೆ ಅಂತ. ಆಮೇಲೆ ಗೊತ್ತಾಯಿತು WinCap ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಈ ಆ್ಯಪ್ ಇಲ್ಲಿ ಕಾಣಿಸ್ತಿದೆ ಅಲ್ಲ VPN, ಈ VPN ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ VPN ಆ್ಯಪಿಗೆ ಹೋಗಿ VPN ಕನೆಕ್ಟ್ ಮಾಡ್ಕೊಬೇಕು. ಇದು ಕನೆಕ್ಟ್ ಆಗಿದೆ ಆಲ್ರೆಡಿ, ಡಿಸ್ಕನೆಕ್ಟ್ ಅಂತ ತೋರಿಸುತ್ತೆ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಬೇಕು. ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ಆ್ಯಪ್ ಓಪನ್ ಮಾಡಿದ್ರೆ ಫಸ್ಟು ಇಲ್ಲಿ ನ್ಯೂ ಪ್ರಾಜೆಕ್ಟ್ ತಗೊಂಡು ಇಲ್ಲಿ ನಾನೊಂದು ವಿಡಿಯೋ ಹಾಕ್ಕೊಂಡು ತೋರಿಸ್ತೇವೆ ನಿಮಗೆ. ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀವು ಸ್ಲೋ ಮೋಷನ್ ಕೂಡ ಈ ಥರ ಎಡಿಟ್ ಮಾಡ್ಕೊಬೋದು. ಸ್ಪೀಡಿಗೆ ಹೋಗಿ ಸ್ಪೀಡಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಲೈಕ್ ನಿಮಗೆ ಬೇಕಾಗಿರೋ ಥರನೇ ಕಸ್ಟಮ್ ಮಾಡ್ಕೊಬೋದು. ಇಲ್ಲಿ ಸ್ಲೋಮೋ, ಇಲ್ಲ ಇಲ್ಲಿ ಫಾಸ್ಟ್ ಬೇಕು, ಆ ಥರ ಮಾಡ್ಕೊಳ್ಬೋದು. ಇದನ್ನು ನೀವು VPN ಆನ್ ಮಾಡಿಲ್ಲ ಅಂದರೆ ಇದು ಪೇಯ್ಡ್ ವರ್ಷನ್ ತೋರಿಸುತ್ತೆ. ಸೊ ನೀವು VPN ಆನ್ ಮಾಡ್ಕೊಳ್ಲೇಬೇಕು ಇದನ್ನು ಯೂಸ್ ಮಾಡೋದಕ್ಕೆ. ಬೇಡ ನನಗೆ ಇವಾಗ ಸದ್ಯಕ್ಕೆ ನಾನು ತೋರಿಸ್ತೀನಿ. ನಾನಿವಾಗ ಇದನ್ನು ಸೇವ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದನ್ನು 2K to 4K ಆ ಆಪ್ಷನ್ಗೆ ಹಾಕ್ಕೊಬೇಕು. ಇದು ಅಷ್ಟೇ 60 ಹಾಕ್ಕೊಬೇಕು ಫ್ರೇಮ್ ರೇಟು. ಇದನ್ನು ಅಷ್ಟೇ ಹೈ ಕ್ವಾಲಿಟಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಸೇವ್ ಮಾಡ್ಕೊಳ್ಳಿ. ಇದರಲ್ಲಿ ಸೇವ್ ಮಾಡಿ ಆದಮೇಲೆ ನೀವು ಡೈರೆಕ್ಟ್ WinCapಗೆ ಹಾಕೋಕ್ಕಾಗಲ್ಲ. WinCapಲ್ಲಿ 4K ವೀಡಿಯೋಸು ಇದಾಗಲ್ಲ, ತೊಗೊಳ್ಳಲ್ಲ. ನೀವು ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಹೋಗ್ಬಿಟ್ಟು ಈ ವಿಡಿಯೋ ಹಾಕ್ಕೊಳ್ಳಿ. ನೀವು CapCutಲ್ಲಿ ಯಾವ್ದು ಎಡಿಟ್ ಮಾಡಿರ್ತೀರ ಆ ವಿಡಿಯೋನ ಹಾಕ್ಕೊಳ್ಳಿ. ಆ ವಿಡಿಯೋ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಈ ಫಿಲ್ಟರ್ ಹ್ಯಾಂಡ್ ಮಾಡಿಕೊಂಡು ಇಲ್ಲಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಸೇವ್ ಮಾಡ್ಕೊಂಡಾದ್ಮೇಲೆ WinCapಗೆ ಹೋಗಬೇಕು. WinCapಲ್ಲಿ ಇಲ್ಲಿ ನಿಮಗೆ ಇಮೇಜ್ ಕ್ವಾಲಿಟಿ ಅಂತ ತೋರಿಸ್ತಾ ಇದೆಯಲ್ಲ, ಅದನ್ನು ಓಪನ್ ಮಾಡಿದ್ರೆ ಅಲ್ಟ್ರಾ HD ಅಂತ ಇರೋದು ಮೇಲೆ ಕ್ಲಿಕ್ ಮಾಡಿ ಟ್ರೈ ನೌ ಕೊಡಿ. ಟ್ರೈ ನೌ ಕೊಟ್ಮೇಲೆ ನೀವು ಇನ್ಸ್ಟಾಗ್ರಾಮಿಂದ ಸೇವ್ ಮಾಡ್ಕೊಂಡಿರೋ ವಿಡಿಯೋನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡ್ರೆ ಪ್ರೊಸೆಸಿಂಗಲ್ಲಿ ತೋರಿಸುತ್ತೆ ಅದು. ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನಾನು ತೋರಿಸ್ತೀನಿ ಆ ವಿಡಿಯೋಗೂ ಈ ವಿಡಿಯೋಗೂ ಹೆಂಗೆ ಕಾಣಿಸ್ತೆ ಅಂತೇಳಿ. ಜಸ್ಟ್ ನೀವು ವೆಯ್ಟ್ ಮಾಡಿದ್ರೆ ಅದು 100% ಆಗೋವರೆಗೂ ಜಸ್ಟ್ ಹಿಂಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಆಫ್ಟರ್ ತೋರಿಸುತ್ತೆ, ಇಲ್ಲಿ ಬಿಫೋರ್ ತೋರಿಸುತ್ತೆ. ನಿಮಗೆ ಫುಲ್ಲು ಸ್ಮೂತಾಗಿರುತ್ತೆ ವಿಡಿಯೋ. ನೀವು ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿದಾಗ ತುಂಬಾ ಕ್ಲಾರಿಟಿ ಇರುತ್ತೆ. ಸೊ ಇದನ್ನು ಜಸ್ಟ್ ಸೇವ್ ಮಾಡ್ಕೊಳ್ಳೋದು ಅಷ್ಟೇ, ಸೇವ್ ಆಗಿಬಿಟ್ಟಿರುತ್ತೆ ಗ್ಯಾಲರಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗ ಒಳ್ಳೆ ಕ್ಲಾರಿಟಿ ಇರುತ್ತೆ ಅಷ್ಟೇ. ಸೊ ಇಷ್ಟೇ ಎಡಿಟ್ ಮಾಡೋದು. ಎಡಿಟ್ ಮಾಡಿಕೊಂಡು ನೀವೆಲ್ಲರೂ ಅಪ್ಲೋಡ್ ಮಾಡಿ ವೀಡಿಯೋಸ್ನ, ಕ್ಲಾರಿಟಿ ಇರುತ್ತೆ ನಿಮ್ಮ ವೀಡಿಯೋಸ್ಗೂ ಅಷ್ಟೇ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಫೋನ್ನ ನಾನು ಸೇಲ್ ಮಾಡ್ತಾಯಿದ್ದೀನಿ. ಯಾರಾದರೂ ತೊಗೊಳ್ಳೋಂಗಿದ್ರೆ ಪ್ಲೀಸ್ ನಾನು ಇನ್ಸ್ಟಾಗ್ರಾಮಿಗೆ DM ಮಾಡಿ, ಮರಿಬೇಡಿ. ಗೊತ್ತಿರೋರು ಇವಾಗ ಕಮೆಂಟ್ ಮಾಡಿಬಿಡಿ, ನಮ್ಗೆ ಇದೆಲ್ಲ ಗೊತ್ತು ಆಲ್ರೆಡಿ, ನೀವೇನು ಹೇಳ್ಕೊಡೋದು ಬೇಕಾಗಿಲ್ಲ ಅಂತ. ನಾನು ಗೊತ್ತಿಲ್ದಿರೋರ್ಗೆ ಹೇಳ್ತಾ ಇರೋದು ಇದನ್ನು. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.